ನಮ್ಮ ಚರಿತ್ರೆಯ ಪುಸ್ತಕಗಳನ್ನು ತಗೊಂಡ್ರೆ ಅದು ರಿಚರ್ಡ್ ಎಮ್ ಈಟನ್ ಇರ್ಬೋದು ಅಥವಾ ಕನಿಸೆಟ್ಟಿ ಇರ್ಬೋದು, ಯಾರು ಬರೆದು ತಗೊಂಡ್ರು ಕೂಡ ನಮಗೆ ಕಾಣಿಸೋದೇನೆಂದರೆ ಉತ್ತರದ ಚರಿತ್ರೆಗಳನ್ನು ಬರೆದಿದ್ದಾರೆ. ನಮ್ಮ ಎಲ್ಲ ಹಿಸ್ಟ್ರಿ ಬುಕ್ಗಳಲ್ಲಿ ಬಹಳ ಮುಖ್ಯ. ಡೆಕ್ಕನ್ ಅಂದರೆ ಅದು ಬೇರೆ, ಅಲ್ಲಿ ಕರ್ನಾಟಕ ಮೈಸೂರು ಬರೋದೇ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಬರ್ಬೋದು, ಆದರೆ ಮೈಸೂರು ಬರೋಲ್ಲ. ಅವರಿಗೆ ಚಾಲುಕ್ಯರು ಇರ್ತಾರೆ, ರಾಷ್ಟ್ರಕೂಟರು ಇರ್ತಾರೆ, ಚೋಳರು, ತೌಳವರು ಅಥವಾ ಅರವೀಡು ಸಂಸ್ಥಾನ ಅವ್ರ ಬಗ್ಗೆ ಬಂದಿರ್ಬೋದು. ಮೈಸೂರು ಸಂಸ್ಥಾನದ ಬಗ್ಗೆ ಬಹಳ ಕಡಿಮೆ ಪ್ರೆಫರೆನ್ಸ್ಗಳು ಬಂದಿವೆ. ನಿಮ್ಮ ಕಾದಂಬರಿಯನ್ನು ನಾನು 2 ಸಲ ಓದಿದೆ. ನೀವೊಂದು ಸಲ ಕಳಿಸ್ಕೊಟ್ಟಿದ್ರಿ. ಆಮೇಲೆ ಪ್ರಕಾಶ್ ಕಂಬತ್ತಳ್ಳಿ ಇದನ್ನು ಇಲ್ಲೂ ಒಂದಿದೆ. ಪ್ರಕಾಶ್ ಕಂಬತ್ತಳ್ಳಿ ಅವರ ಪುಸ್ತಕ ಅಂದರೆ ಅವ್ರ ಕೈಗೆ ಸಿಗೋದೇ ಅದು ಪುಸ್ತಕ ಬಿಡುಗಡೆಯ ದಿನ ಬೆಳಿಗ್ಗೆ. ಬಟ್ ಈ ಪುಸ್ತಕ ಮುಂಚೆನೇ ಬಂದಿತ್ತು, 1 ವಾರ ಮುಂಚೆ ಬಂದಿತ್ತು ಅನಿಸುತ್ತೆ. ಆಗಲೇ ಅಂಗಡಿಗಳಲ್ಲಿ ಮಾರಾಟಕ್ಕಿತ್ತು. ಇದು ಹಲವು ಮಂದಿಗೆ ನಿನ್ನೆಯೋ ಮೊನ್ನೆಯೋ ಸಿಕ್ಕಿಬಿಟ್ಟಿದೆ. ಇದು ಓದಿ ಇದನ್ನು ಫೇಸ್ಬುಕ್ಕಲ್ಲಿ ಅನೇಕರು ಬರೆದಿದ್ದಾರೆ. ಇದರ ಮುನ್ನುಡಿಯಲ್ಲಿ ನೀವು ಏನು ಹೇಳಿದ್ದೀರಿ ಅಂತೇಳಿ. ಹೀಗಾಗಿ ಹಲವು ಪ್ರಥಮಗಳನ್ನು ಈ ಪುಸ್ತಕ ಮಾಡಿದೆ ಅಂತ ನನಗೆ ಅನಿಸುತ್ತೆ, ಅನೇಕ ಕಾರಣಗಳಿಗೆ. ನನಗೆ ಗಜಾನನ ಶರ್ಮರ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ, ಅವರಿಗೂ ನನ್ನ ಬಗ್ಗೆ ಇದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರ 3 ಕಾದಂಬರಿಗಳಿಗೆ ನಾನೇ ಬೆನ್ನುಡಿ ಬರೆದಿದ್ದು. ಈ ಸಲ ಗಣೇಶಯ್ಯ ಅವರು ಬರೆದಿದ್ದಾರೆ. ಅವರ 3 ಕಾದಂಬರಿಗಳನ್ನು ಕೂಡ ನಾನು ಆರಂಭದ ಓದುಗೆ, ಇದಕ್ಕೂ ಕೂಡ ಆರಂಭದ ಓದುಗೆ. ಇದನ್ನು ಆದ ತಕ್ಷಣ ನನಗೆ ಅವರು ತಂದುಕೊಟ್ಟು ಓದಿಸಿದ್ದಾರೆ. ಒಂದು ಕಾದಂಬರಿಗೆ ಏನು ಬೇಕು ಅಂತ ಕೇಳಿದರೆ ನಾನು ಹೇಳೋದು ಬಹಳ ವಿಸ್ತಾರ ಬೇಕಾಗತ್ತೆ ಅಂತ. ನಾವು ನವ್ಯದ ಕಾಲದಿಂದ ಬಂದವರು ತೀವ್ರತೆಯನ್ನು ಬೆನ್ನಟ್ಟಿ ಹೋಗ್ತೀವಿ. ಆದರೆ ಒಂದು ರೀತಿಯ ಸಾವಧಾನ ಮತ್ತು ಸಂಯಮದಲ್ಲಿ ಒಂದು ಕಥೆಯನ್ನು ಹೇಳ್ಕೊಂಡು ಹೋಗುವ ರೀತಿ ಒಬ್ಬ ಕಾದಂಬರಿಕಾರನಿಗೆ ಬಹಳ ಮುಖ್ಯ. ಅದನ್ನು ಬಹಳ ಚೆನ್ನಾಗಿ ಗಜಾನನ ಶರ್ಮ ಹೇಳ್ತಾ ಹೋಗ್ತಾರೆ. ಒಂದು ಕಾದಂಬರಿಯನ್ನು, ಒಂದು ವಸ್ತುವನ್ನು ಬಹಳ ಸಹಾನುಭೂತಿಯಿಂದ ನೋಡೋದು. ಇಡೀ ಕಾದಂಬರಿಯನ್ನು ಓದಿದರೆ ಇದರಲ್ಲಿ ಕಾಣಿಸ್ತಾ ಇರೋದು ಅಂದರೆ ಅವರ ಒಂದು ಸಾವಧಾನತೆ, ಮೈಂಡ್ಫುಲ್ನೆಸ್. ಅಷ್ಟು ಬರೆಯುವಷ್ಟು ಹೊತ್ತು ಅವರು ಇಡೀ ಕಾದಂಬರಿಯಲ್ಲಿ ತೊಡಗಿಕೊಂಡು ಅದಕ್ಕೆ ಬೇಕಾದ ಅಧ್ಯಯನಗಳನ್ನು ಮಾಡಿಕೊಂಡು, ನಾನು ಹುಡುಕ್ತಾ ಹೋದೆ ಇದನ್ನು ಬರೆಯೋ ಮುಂಚೆ ಎಷ್ಟು ಪುಸ್ತಕ ಸಿಗುತ್ತೆ ನನಗೆ ಮೈಸೂರು ಅರಸರ ಬಗ್ಗೆ ಅಂತೇಳಿ. ಬಹಳ ಕಡಿಮೆ ಪುಸ್ತಕಗಳಿದ್ದಾವೆ. ಆಳಿದ ಮಹಾರಾಜರು ಅಂತ CK ವೆಂಕಟರಾಮಯ್ಯ ಬರೆದಿರೋ ಒಂದು ಪುಸ್ತಕ ಇರ್ಬೋದು, ಅಥವಾ ಇವರು ರೆಫರ್ ಮಾಡಿದಂಥ ಶೃಂಗಯ್ಯ ಅವರು ಬರೆದಿರುವಂಥ ಒಂದು ಪುಸ್ತಕ ಇರ್ಬೋದು, ಅಥವಾ ಆನಂತರ ಬಂದದ್ದು. ನನಗೆ ಮೈಸೂರು ಅರಮನೆಯ ಬಗ್ಗೆ ಬಹಳ ಗೊತ್ತಾಗಿದೆ ಯಾರಂದರೆ DVG ಅವರು ಬರೆದ ಜ್ಞಾಪಕ ಚೇತ್ರ ಶಾಲೆಯಲ್ಲಿ ಮೈಸೂರು ಅರಸರು ಮತ್ತು ಅಲ್ಲಿಯ ದಿವಾನರ ಬಗ್ಗೆ ಜೊತೆ ಅವರ ಒಡನಾಟದ ಪ್ರಸ್ತಾಪ ಬರುತ್ತಲ್ಲ, ಅದೇ ನಮಗೆ ಆ ಕಾಲಕ್ಕೆ ಮೈಸೂರು ಅರಸರ ಬಗ್ಗೆ ಗೊತ್ತಿದ್ದಿದ್ದು. ಒಂದು ಯಾಕೆ ನನಗೆ ಮೈಸೂರು ಅರಮನೆಯ ಬಗ್ಗೆ ಭಾಳ ಪ್ರೀತಿ ಅಂದರೆ, ನಾನು ಹುಟ್ಟಿದ್ದು ಮೈಸೂರಲ್ಲಿ. ಆಮೇಲೆ ಬಹುಶಃ ಮಹಾರಾಜರ ಕುಟುಂಬದವರು ಬಿಟ್ಟರೆ ಅವರಿಗಿಂತ ಜಾಸ್ತಿ ಮೈಸೂರು ಅರಮನೆಯಲ್ಲಿ ಓಡಾಡಿದ್ದು ನಾನೇ ಅನಿಸುತ್ತೆ. ಯಾಕೆಂದರೆ ಪ್ರತಿ ರಜೆಯಲ್ಲೂ ನಾನು ಮೈಸೂರಿಗೆ ಬರ್ತಿದ್ದೆ, 3 ತಿಂಗಳು ಇರ್ತಿದ್ದೆ. ನಮ್ಮ ಸಂಬಂಧಿಯವರು ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರ ಜೊತೆ ಹೋಗ್ತಾಯಿದ್ದೆ. ಅಲ್ಲಿ ಹೋಗಿ ಆಟ ಆಡಿಕೊಂಡು ಸಾಯಂಕಾಲ ಬರ್ತಾಯಿದ್ದೆ. ಹೀಗಾಗಿ ಅದರ ಬಗ್ಗೆ ನನಗೊಂದು ವಿಶೇಷವಾದ ಮೋಹ ಮತ್ತು ಪ್ರೀತಿ ಇದೆ. ಹೀಗಾಗಿ ಈ ಕಾದಂಬರಿಯನ್ನು ಓದಿದಾಗ ನನಗೆ ಹಲವು ನೆನಪುಗಳು ಬಂದು, ಇಷ್ಟೆಲ್ಲ ನನಗೆ ಗೊತ್ತಿರಲಿಲ್ವಲ್ಲ ಅಂತ ಅನ್ನಿಸ್ತು. ನಿಜವಾಗಿ ಹೇಳ್ತೀನಿ, ಕೆಂಪನಂಜಮ್ಮಣ್ಣಿಯವರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಮಗೆ ಮೈಸೂರು ಅರಸರು ಅಂದರೆ ಕೃಷ್ಣರಾಜ ಒಡೆಯರು, ಚಾಮರಾಜರ ಒಡೆಯರು, ಜಯಚಾಮರಾಜರ ಒಡೆಯರು, ಇವರ ಬಗ್ಗೆ ಗೊತ್ತಿರುತ್ತೆ ಹೊರತು ಈ ಮಾದರಿ ಮೈಸೂರಿನ ತಾಯಿ ಬೇರು ನೀವು ಬರೆಯೋ ತನಕ ಗೊತ್ತಿರಲಿಲ್ಲ. ಹೀಗಾಗಿ ಇದೊಂದು ಹೊಸ ವಿಚಾರವನ್ನು ನೀವು ನಮ್ಗೆ ಕೊಟ್ಟಿದ್ದೀರಿ ಅಂತೇಳಿ. ಈ ಕಾದಂಬರಿ ಬರಿತಾ ಏನಾಗುತ್ತಂದರೆ, ನಾವು ಐತಿಹಾಸಿಕ ಕಾದಂಬರಿಗಳಿಗೆ ಕನ್ನಡದಲ್ಲಿ ಭಾಳ ದೊಡ್ಡ ಚರಿತ್ರೆ ಇದೆ. ಭಾಳ ಹಿಂದೆ ತರಾಸು ಇರ್ಬೋದು, ಅಥವಾ ಹಲವು ಲೇಖಕರು ಕನ್ನಡದಲ್ಲಿ ಐತಿಹಾಸಿಕ ಕಾದಂಬರಿಗಳನ್ನು ಬರೀತಾ ಬಂದಿದ್ದಾರೆ. ಅದು ಇನ್ನು ಕನ್ನಡದ ರಾಜಮನೆತನಗಳ ಬಗ್ಗೆ ಬಂದಿವೆ, ಬೇರೆ ರಾಜಮನೆತನಗಳ ಬಗ್ಗೆ ಬಂದಿವೆ, ಮಯೂರನ ಬಗ್ಗೆ ಬಂದಿದೆ. ಹೀಗೆ ಎಲ್ಲರ ಬಗ್ಗೆ ಐತಿಹಾಸಿಕ ಕಾದಂಬರಿಗಳು ಬಹುಶಃ ಚಿತ್ರದುರ್ಗದ ಬಗ್ಗೆ ಹೈಯೆಸ್ಟ್ ಬಂದಿದ್ದಾವೆ, ಅಲ್ಲಿಯ ರಾಜಮನೆತನದ ಬಗ್ಗೆ. ಆದರೆ ಈ ರಾಜಮನೆತನದ ಬಗ್ಗೆ ಬರೆಯುವಾಗ, ಐತಿಹಾಸಿಕ ಕಾದಂಬರಿ ಬರೆಯುವಾಗ ತುಸು ರೋಚಕತೆಯನ್ನು ಅದರಲ್ಲಿ ಸೇರಿಸ್ತಾರೆ. ಅದರಲ್ಲಿ ಸತ್ಯಾಸತ್ಯತೆ ಎಷ್ಟೊಂದು ಗೊತ್ತಾಗಲ್ಲ ನಮಗೆ. ಇವತ್ತು ಹೈದರಾಲಿ ಇವತ್ತು ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ತೀರ್ಮಾನ ಮಾಡುವಂಥ ಸ್ಥಿತಿಯಲ್ಲಿ ನಾವಿಲ್ಲದಂತೆ ನಮ್ಮ ಚರಿತ್ರೆ ನಮ್ಮನ್ನು ತಗೊಬಂದಿದೆ. ಟಿಪ್ಪು ಬಗ್ಗೆ ಹೇಳಿದರೆ ಅಲ್ಲಿಗೆ 100 ವಾದಗಳು ಬರ್ತವೆ. ಹೀಗಾಗಿ ಒಂದು ರೀತಿಯ ವಾಸ್ತವಿಕತೆ, ಆ ಕಾಲದ ಅವರು ಆಡಳಿತದಲ್ಲಿ ಮಾಡಿದಂಥ ಬೆಳವಣಿಗೆಗಳು. ಎಮರ್ಸನ್ ಭಾಳ ಒಳ್ಳೆ ಮಾತು ಹೇಳ್ತಾನೆ, ದೆರ್ ಇಸ್ ನೋ ಹಿಸ್ಟ್ರಿ, ದೆರ್ ಇಸ್ ಓನ್ಲಿ ಆಟೋಬಯೋಗ್ರಫಿ ಅಂತ. ಅಂದರೆ ಒಂದು
ರಾಜಮನೆತನದ ಕಥೆ ಅಂದರೆ ಒಬ್ಬ ರಾಜನ ಆತ್ಮಕಥೆಯೇ ಆಗಿರ್ತದೆ ಅಂತ ಹೇಳುವ ಒಂದು ಭಾವನೆ ಇತ್ತು. ಯಾಕಂದರೆ ರಾಜರಿಗೆ ಆಪ್ತರಾದವರು ಅವರ ಕಥೆಗಳನ್ನ ಬರಿತಿದ್ದರು, ಅಲ್ಲಿಗೆ ಬಂದಂಥ ರಾಯಭಾರಿಗಳು ಬರಿತಾಯಿದ್ರು, ಆ ಕಾಲದ ಚರಿತ್ರಕಾರರು ಬರಿತಾಯಿದ್ರು. ಆದರೆ ಹೊರಗೆ ನಿಂತು ನಾನು ಈ ಕಾದಂಬರಿ ಬಗ್ಗೆ ಚರ್ಚೆ ಮಾಡುವಾಗ ಜಗದೀಶ್ ಶರ್ಮರು ಒಂದು ಒಳ್ಳೆಯ ಮಾತು ಹೇಳಿದರು ನನಗೆ. ಈ ಕಾದಂಬರಿಯನ್ನು ಇವರು ಆರಂಭಿಸಿರುವುದು ಸರಳಾದೇವಿ ಅಂತ ಹೇಳುವ ಪ್ರಜೆಯ ಮೂಲಕ ಅಂತ. ಒಂದು ಪ್ರಜೆಯ ದೃಷ್ಟಿಕೋನದಲ್ಲಿ ಆ ಸರಳಾದೇವಿ ಎಷ್ಟು ಚೆನ್ನಾಗಿ ವೆಸ್ಟ್ ಬೆಂಗಾಲ್ನ ರಾಜಮನೆತನ ಮತ್ತು ಮೈಸೂರು ರಾಜಮನೆತನವನ್ನು ಹೋಲಿಕೆ ಮಾಡ್ತಾಳೆ ಅಂದರೆ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಯಾವ ರಾಜಮಾತೆ ಕೂಡ ತನ್ನ ಮಕ್ಕಳನ್ನು ತಾನು ನೋಡ್ಕೊಳ್ತಿರ್ಲಿಲ್ಲ. ಅದಕ್ಕೆ ದಾದಿಯರು ಇರ್ತಾಯಿದ್ರು, ಬೇರೆಯವ್ರು ನೋಡ್ಕೊತಾ ಇದ್ದರು. ಆಕೆಗೆ ಯಾವತ್ತೂ ಅಮ್ಮ ಅಂತ ಕರೆದಿದ್ದೇ ಜ್ಞಾಪಕ ಇರೋಲ್ಲ. ಆದರೆ ಇಲ್ಲಿ ರಾಜ ಮತ್ತು ರಾಣಿ ಸೇರಿ ತಮ್ಮ ಮಕ್ಕಳನ್ನು ಆಟ ಆಡಿಸೋದು, ಆ ಮಕ್ಕಳ ಜೊತೆ ಓಡಾಡೋದು, ಆ ಮಕ್ಕಳಿಗೆ ಚಂದ್ರನ ತೋರಿಸೋದು, ಈ ರೀತಿಯ ಒಂದು ರೀತಿಯ ಬಾಂಧವ್ಯದಲ್ಲಿ ಮೈಸೂರು ಅರಮನೆ ಆಕೆಗೆ ಬಹಳ ಆಪ್ತ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಆಕೆ ಕಾಯೋ ಶ್ರೀಗೌರಿಯನ್ನು ಕರ್ಕೊಂಡೋಗಿ ಅದನ್ನು ಅಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ರವೀಂದ್ರನಾಥ ಟಾಗೂರ್ ಅವರಿಗೆ ಕೇಳಿಸಿ ಅವರ ಮೂಲಕ ಆ ಹಾಡು ಜನಜನಿತವಾಗುವಂತೆ, ಲೋಕಜನಿತವಾಗುವಂತೆ ಮಾಡಿದಂಥ ರೀತಿ ಇದೆಲ್ಲ ಬಹಳ ಸೊಗಸಾಗಿ ಈ ಕಾದಂಬರಿಯಲ್ಲಿ. ಅಂದರೆ ಒಂದು ಕಾದಂಬರಿಯನ್ನು ಬರೆಯುವ ಹೊತ್ತಿಗೆ ಅದು ನಮ್ಮಿಂದ ಬಹಳ ಎತ್ತರದಲ್ಲಿರುವಂಥ ಒಂದು ಮನೆತನದ ಒಂದು ರಾಜರ ಕಥೆ ಅಲ್ಲ, ಆ ಕಥೆಯಲ್ಲಿ ಒಬ್ಬ ಪ್ರಜೆಯ ಕಥೆಯೂ ಅಡಗಿದೆ. ಒಬ್ಬ ಪ್ರಜೆ ಇಲ್ಲದೆ ರಾಜನಿಲ್ಲ ಅಂತ ಹೇಳುವ ಒಂದು ಭಾವವನ್ನು ಹುಟ್ಟಿಸುವಂತೆ ಈ ಕಾದಂಬರಿಯನ್ನು ಇವರು ಭಾಳ ಸೊಗಸಾಗಿ ಬರೀತಾ ಹೋಗಿದ್ದಾರೆ. ಹೀಗಾಗಿ ಕೇವಲ ರೋಚಕತೆಯನ್ನು ಬೆನ್ನಟ್ಟಿಕೊಂಡು ಹೋಗದೆ ಈ ಕಾದಂಬರಿಯನ್ನು ನೀವು ಓದ್ತಾ ಹೋದಾಗ, ನಾನು ಇಲ್ಲಿ ಇಷ್ಟು ಮಂದಿ ಬಂದಿರೋದ್ರಿಂದ ಕತೆ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಈ ಕಥೆಯನ್ನು ನಾನು ಹೇಳಿಬಿಟ್ರೆ ಮತ್ತೆ ನೀವು ಓದ್ತಿರೋ ಇಲ್ವೋ ಅಂತ. ಯಾಕಂದರೆ ಬಹಳ ದೊಡ್ಡ ಓದುಗರ ಬಳಗ ಇಲ್ಲಿದೆ. ಆದರೆ ಕಥೆಯ ಕೆಲವು ಅಂಶಗಳನ್ನು ನಾನು ಇಲ್ಲಿ ಮಾತಾಡಬೇಕು ಅಂಥೇಳಿ. ಒಂದು, ಗಜಾನನ ಶರ್ಮ ಅವರು ಕಳೆದ 4 ವರ್ಷಗಳಿಂದ 10 ವರ್ಷಗಳಿಂದ ಒಂದೇ ಪ್ರಕಾರಕ್ಕೆ ಭಾಳ ನಿಷ್ಠರಾಗಿದ್ದಾರೆ. ಅವರು ಕಾದಂಬರಿ ಮಾತ್ರ ಬರೆಯೋದು, ಸಣ್ಣ ಕಥೆ ಆಗಲಿ ಪ್ರಬಂಧ ಆಗಲಿ. ನಮ್ಮಲ್ಲಿ ಏನಾಗಿರ್ತದೆ ಅಂದರೆ, ನಮ್ಮ ಪ್ರತಿಭೆಯೆಲ್ಲ ಒಂದು 100 ಕಡೆ ಹರಿದು ಹಂಚಿ ಹೋಗಿರ್ತದೆ. ಅದನ್ನು ಒಂದು ಕತೆ ಬರಿತೀವಿ, ಒಂದು ಪ್ರಬಂಧ ಬರಿತೀವಿ, ಒಂದು ಕವಿತೆ ಬರಿತೀವಿ, ಇನ್ನೇನೋ ಬರಿತೀವಿ. ಆದರೆ ಇವರು ಬಹಳ ನಿಷ್ಠರಾಗಿ ಕಾದಂಬರಿ ಪ್ರಕಾರಕ್ಕೆ, ಅದರ ಜೊತೆಗೆ ಅಧ್ಯಯನಶೀಲತೆಗೆ. ಅವ್ರ ಹಿಂದಿನ ಕಾದಂಬರಿ ಪ್ರಮೇಯ ನೋಡಿದಾಗ ಗೊತ್ತಾಗುತ್ತೆ, ಪ್ರಮೇಯದಂಥ ಕಾದಂಬರಿಯನ್ನು ಬರೀಬೇಕು ಮತ್ತು ಅದನ್ನು ಓದಬೇಕು ಅಂತ ಮಾಡಿದ್ರೆ ಭಾಳ ಕಷ್ಟ ಇದೆ. ಯಾಕಂದರೆ ಅದು ಇಡೀ ಅಲ್ಲಿರೋದು ಅಂಕಿಅಂಶಗಳು ಮತ್ತು ಬ್ರಿಟಿಷರ ಕಾಲದ ಭಾರತದಲ್ಲಾದಂಥ ಒಂದು ಘಟನೆಯ ಸುತ್ತ ಆ ಕಾದಂಬರಿ ಇದೆ. ಅದನ್ನು ಓದುವಂತೆ ಮಾಡೋದು ಭಾಳ ಕಷ್ಟ. ಆದರೆ ಅವರು ಅದನ್ನು ನಿಜ ಘಟನೆಗಳನ್ನು ಇಟ್ಟುಕೊಂಡೇ ಅದರಲ್ಲಿ ಒಂದು ರೀತಿಯ ಓದುಗನನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರಣಕ್ಕೆ ಅವರಿಗೆ ಈ ರೀತಿಯ ಒಂದು ನಿಷ್ಠೆ ಇದೆಯಲ್ಲ, ಒಂದು ಕಾದಂಬರಿ ನಿಷ್ಠೆ, ಇದು ಬಹಳ ಮುಖ್ಯ ಅನಿಸುತ್ತೆ. ಅದನ್ನು ಅವರು ಬಹಳ ಅದ್ಭುತವಾಗಿ ಮಾಡ್ಕೊಂಬಂದಿದ್ದಾರೆ. ಇನ್ನೊಂದೇನೆಂದರೆ, ನಮ್ಮ ಚರಿತ್ರೆಯ ಪುಸ್ತಕಗಳನ್ನು ತಗೊಂಡ್ರೆ, ಅದು ರಿಚರ್ಡ್ ಎಮ್ ಈಟನ್ ಇರ್ಬೋದು ಅಥವಾ ಕನಿಸೆಟ್ಟಿ ಇರ್ಬೋದು, ಯಾರು ಬರೆದು ತಗೊಂಡ್ರೂ ಕೂಡ ನಮಗೆ ಕಾಣಿಸೋದೇನೆಂದರೆ ಉತ್ತರದ ಚರಿತ್ರೆಗಳನ್ನು ಬರೆದಿದ್ದಾರೆ. ನಮ್ಮ ಎಲ್ಲ ಹಿಸ್ಟ್ರಿ ಬುಕ್ಗಳಲ್ಲಿ ಬಹಳ ಮುಖ್ಯ. ಡೆಕ್ಕನ್ ಅಂದರೆ ಅದು ಬೇರೆ, ಅಲ್ಲಿ ಕರ್ನಾಟಕ ಮೈಸೂರು ಬರೋದೇ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಬರ್ಬೋದು, ಆದರೆ ಮೈಸೂರು ಬರೋಲ್ಲ. ಅವರಿಗೆ ಚಾಲುಕ್ಯರು ಇರ್ತಾರೆ, ರಾಷ್ಟ್ರಕೂಟರು ಇರ್ತಾರೆ, ಚೋಳರು, ತೌಳವರು ಅಥವಾ ಅರವೀಡು ಸಂಸ್ಥಾನ ಅವ್ರ ಬಗ್ಗೆ ಬಂದಿರ್ಬೋದು. ಮೈಸೂರು ಸಂಸ್ಥಾನದ ಬಗ್ಗೆ ಬಹಳ ಕಡಿಮೆ ಪ್ರೆಫರೆನ್ಸ್ಗಳು ಬಂದಿವೆ ಅವರ. ಅಂದರೆ ಈ ಪುಸ್ತಕವನ್ನು ನೋಡಿದಾಗ 7 ವರ್ಷದ ಅವಧಿಯಲ್ಲಿ ಅವರು ಮಾಡಿದ ಸಾಧನೆಗಳು ಇದ್ದಾವಲ್ಲ, ಅದು ಎಷ್ಟು ಕಣ್ಣಿಗೆ ಕಟ್ತವೆ ಅಂದರೆ, ನಮ್ಮಲ್ಲಿ 3-4 ಅವಧಿಯಲ್ಲಿ ರಾಜಕಾರಣದಲ್ಲಿದ್ದವರು ಕೂಡ ಅಷ್ಟು ಸಾಧನೆ ಮಾಡಲಿಕ್ಕಾಗಲಿಲ್ಲ. ಏನು ಭಾಳ ದೊಡ್ಡ ಸ್ಥಾನಗಳಲ್ಲಿ 4 ಅವಧಿಯಲ್ಲಿ ಭಾರತವನ್ನು ಆಳಿದವರು ಅಥವಾ ಭಾರತದ ಆಡಳಿತದಲ್ಲಿದ್ದವರು ಕೂಡ ಮಾಡಲಾಗದಷ್ಟು ಸಾಧನೆಯನ್ನು 7.5 ವರ್ಷದಲ್ಲಿ ಮಾಡ್ತಾರೆ ಅವರು. ಅದರ ಒಂದು ದೊಡ್ಡ ಪಟ್ಟಿಯೇ ಇದೆ ಇಲ್ಲಿ ನೋಡಿ. ಅವರು ಅದನ್ನು ಹೇಳ್ತೀನಿ, ಅವರು ಒಂದು ಸಣ್ಣ ರೆಫರೆನ್ಸ್ ಕೊಡ್ತಾರೆ ಇವರು. ಬಹಳ ನನಗೆ ಹೇಗೆ ಒಂದು ಕಾದಂಬರಿ ನಾವು ಮರೆತಂಥ ಸತ್ಯಗಳನ್ನು ಹೇಳ್ತಾ ಹೋಗುತ್ತೆ ಅಂತ. ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾರಲ್ಲ ಮೊದಲ ಬಾರಿಗೆ ಭಾರತದಲ್ಲಿ, ಆಗ ಇವರು ಹೇಳ್ತಾರೆ, ಇಡೀ ದೇಶದ ಸರಾಸರಿ ವಿದ್ಯುತ್ ಬಳಕೆ ಆಗ 10.41 ಯೂನಿಟ್ ಆಗಿತ್ತು. ಆದರೆ ಮೈಸೂರು ರಾಜ್ಯದ ಬಳಕೆ 46.81 ಯೂನಿಟ್ ಆಗಿತ್ತು ಅಂತ. ಅಂದರೆ ಇಡೀ ದೇಶದ ಸರಾಸರಿ ಬಳಕೆಗಿಂತ ಹೆಚ್ಚಿನ ವಿದ್ಯುತ್ತನ್ನು ಬರೀ ಮೈಸೂರು ರಾಜ್ಯದಲ್ಲಿ, ಅಷ್ಟನ್ನು ನಾವು ಬಳಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಟ್ಟಿಕೊಟ್ಟಿದ್ರು ಅಂತ. ಆಮೇಲೆ ವಾಣಿ ವಿಲಾಸ ಸಾಗರ ಇರ್ಬೋದು, ಇವರು ಹಲವಾರುಗಳು ಹೇಳಿದರು. ಈ ಥರದ ಒಂದು ಮಹತ್ ಸಾಧನೆಗಳನ್ನು ಮಾಡಿದಂಥ
ಈ ಕಾದಂಬರಿ ಬರಿತಾ ಬರಿತಾ ಒಂದು ಕಾದಂಬರಿಯಲ್ಲಿ ಏನಿಸ್ತದೆ ನಮಗೆ ಒಂದು ವ್ಯಕ್ತಿತ್ವದ ಅಂತರಂಗದ ಒಂದು ತುಮುಲಗಳು ಬೇಕಾಗ್ತವೆ. ನನಗೆ ಕಾದಂಬರಿಕಾರನಾಗಿ ಅನಿಸೋದೇನೆಂದರೆ, ಒಂದು ಪಾತ್ರ ಇದ್ದರೆ ಆ ಪಾತ್ರಕ್ಕೆ ಒಂದು ಲವ್ ಸ್ಟೋರಿ ಇರಬೇಕು, ಅಲ್ಲೊಂದು ವಿರಹ ಇರಬೇಕು, ಅಲ್ಲೊಂದು ಜಗಳ ಇರಬೇಕು, ಅಲ್ಲೊಂದು ದಾಂಪತ್ಯ ಇರಬೇಕು, ದಾಂಪತ್ಯ ಕಲಹ ಇರಬೇಕು ಅಂತ. ಬಟ್ ಈ ರಾಜಮನೆತನದ ಕತೆ ಬರೆಯುವಾಗ ಅದನ್ನು ಹೇಳೋಕ್ಕಾಗಲ್ಲ. ಇಲ್ಲೇನಾಗಿದೆ ಅಂದರೆ, ಒಂದು ಪತ್ರ ನನಗೆ ಜ್ಞಾಪಕ ಬರುತ್ತೆ. ಹ್ಯಾಮ್ಲೆಟ್ ನಾಟಕದಲ್ಲಿ ಬರುತ್ತಲ್ಲ, ಪೊಲೋನಿಯಸ್ ಲೆಟರ್ ಟು ಹಿಸ್ ಸನ್ ಅಂತ, ತನ್ನ ಮಗನಿಗೆ ಪೊಲೋನಿಯಸ್ ಬರೆಯುವಂಥ ಒಂದು ಪತ್ರ ಬರುತ್ತಲ್ಲ, ಅದೇ ರೀತಿಯಲ್ಲಿ ಡಿಪ್ತೀರಿಯಾದಿಂದ ಮಹಾರಾಜರು ತೀರಿ ಹೋಗುವ ರಾತ್ರಿ ಅವರು ತಮ್ಮ ಪತ್ನಿಗೆ ಹೇಳುವಂಥ ವಿಚಾರಗಳಿದ್ದಾವೆ. ಒಂದು 5 ಪುಟ ಬರುತ್ತದು. ಆ 5 ಪುಟಗಳಲ್ಲಿ ಒಬ್ಬ ಗಂಡ ತನ್ನ ಸಾವು ಸನ್ನಿಹಿತವಾಗಿದೆ ಅಂತ ಗೊತ್ತಾಗುವಂಥ ಒಬ್ಬ ಗಂಡ ಹೆಂಡತಿಗೆ ಹೇಗೆ ನೀನು ತನ್ನ ಸಾಮ್ರಾಜ್ಯವನ್ನು, ಸಂಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಪ್ರಜೆಗಳನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಒಂದು ವಿದುರ ನೀತಿ ಥರ ಒಂದು ನೀತಿ ಇದೆ ಅಲ್ಲಿ. ಅಂದರೆ ಬಹಳ ಅದ್ಭುತ. ಅಂದರೆ ಅದು ನನಗೆ ಈಗಲೂ ಅದನ್ನು ಮತ್ತೆ ಓದಬೇಕು ಅನ್ನಿಸುವಷ್ಟು ರೋಮಾಂಚನ ಹುಟ್ಟಿಸುವಾಗಿದೆ ಅದು. ಅಂದರೆ ಒಬ್ಬ ರಾಜ ಹೇಗೆ ಉಸಿರಾಟಕ್ಕಾಗ್ತಿರಲಿಲ್ಲ, ಅಂಥ ಸ್ಥಿತಿಯಲ್ಲಿ ತನ್ನ ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು, ಹೇಗೆ ರಾಜ್ಯವನ್ನು ನೋಡ್ಕೋಬೇಕು, ಇಡೀ ಪ್ರಜಾಸತ್ತಾತ್ಮಕವಾದ ಸಂಗತಿಯನ್ನು ಹೇಗೆ ಹೇಳಬೇಕು ಅಂತ ಅದನ್ನು ಆಕೆ ಎಷ್ಟು ನಿಷ್ಠೆಯಿಂದ ಪಾಲಿಸ್ತಾರೆ. ರೀಜೆಂಟ್ ಆದಮೇಲೆ ಆ 7 ವರ್ಷಗಳಲ್ಲಿ ಆಕೆಯ ಮನಸ್ಸಿನಲ್ಲಿ ಆ ರಾತ್ರಿ ಕೇಳಿದಂಥ ಮಾತುಗಳು ಮಾತ್ರ ಇದ್ದವು ಅಂತ. ಆ ಮಾತುಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಆಕೆ ಪಟ್ಟಂಥ ಶ್ರಮ, ಅದಕ್ಕೆ ಆ ಕಾಲದಲ್ಲಿ ನಡೆಸಿದಂಥ ಹೋರಾಟ ಭಾಳ ನನಗೆ ಅನಿಸುತ್ತೆ. ಒಂದು ಎತ್ತರದ ಸ್ಥಾನದಲ್ಲಿ ಇರುವಂಥವರು ಆಡಳಿತಾತ್ಮಕವಾಗಿ ಅಥವಾ ಅಧಿಕಾರದಲ್ಲಿರುವಂಥವರು, ಅವರ ದಾರಿ ಬಹಳ ಸುಗಮವಾಗಿರುವುದಿಲ್ಲ. ನಾವು ಅಂದ್ಕೋತೀವಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಯಾವ ನಿರ್ಧಾರ ಬೇಕಾದ್ರೂ ತಗೋಬೋದು, ತಮ್ಮ ಇಷ್ಟ ಬಂದಂತೆ ಇರ್ಬೋದು ಅಂತ. ಬಟ್ ಇಲ್ಲಿ ಇವರು ಎಷ್ಟು ಚೆನ್ನಾಗಿ ತರ್ತಾರೆ ಅಂದರೆ, ಅಲ್ಲಿ ಒಂದು ತ್ರಿಕೋನದ ರೀತಿಯಲ್ಲಿ ಅವರನ್ನು ಉಸಿರುಗಟ್ಟಿಸುವಂಥ ಒಂದು ಪರಿಸ್ಥಿತಿ. ಒಂದು ಕಡೆ ಬ್ರಿಟಿಷರು ಇರ್ತಾರೆ, ಒಂದು ಕಡೆ ತಮಿಳು ಪತ್ರಿಕೆಗಳ ಕಾಟ ಇರುತ್ತೆ, ಒಂದು ಕಡೆ ಲೋಕಲ್ ಪಾಲಿಟಿಕ್ಸ್ ಇರುತ್ತೆ, ಅಯ್ಯರ್ ಅವರ ಒಂದು ಮನಸ್ಥಿತಿ ಬೇರೆ ಇರುತ್ತೆ. ಅಯ್ಯರ್ ಅವರಿಗೆ ಹೊರಗಡೆನೇ ಕರ್ಕೊಂಬರ್ಬೇಕಂತಿರುತ್ತೆ, ಇನ್ನೊಬ್ಬರಿಗೆ ಇಲ್ಲ ನಾವು ಇಲ್ಲಿಯ ಲೋಕಲ್ ಸ್ಥಳೀಯ ಪ್ರತಿಭೆಗಳಿಗೆ ಮಹತ್ವ ಕೊಡಬೇಕಂತಿರುತ್ತೆ. ಈ ಒಂದು ಜಂಜಾಟದ ನಡುವೆ ಇಡೀ ಬದುಕು ಆ ಜಂಜಾಟಕ್ಕೆ ಹೇಗೆ ಹೊರಗೆ ಬರೋದು ಅಂಥೇಳಿ ಆ ಸ್ಥಿತಿಯಲ್ಲಿರುವಂಥ ಹೊತ್ತಲ್ಲಿ ಅದನ್ನೆಲ್ಲ ಮರೆತು ಬಿಟ್ಟು 7.5 ವರ್ಷಗಳ ಕಾಲ ಆಡಳಿತ ನಡೆಸಿದ್ದು. ಆನಂತರ ಆಡಳಿತವನ್ನು ವಹಿಸಿಕೊಟ್ಟ ನಂತರ ಅದು ಬಹಳ ಚೆನ್ನಾಗಿದೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂಥೇಳಿ ಆಧ್ಯಾತ್ಮದತ್ತ ವಾಲುವುದು. ಅವರು ಇಡೀ ಬದುಕನ್ನು ಇಲ್ಲಿಗೆ, ಅಂದರೆ ಈ ರಾಜಕೀಯದ ಅಧಿಕಾರದ ಮೋಹ ಎಷ್ಟು ಜೋರಾಗಿರುತ್ತೆ ಅಂದರೆ, ಒಂದು ಸಲ ಅಧಿಕಾರ ಬಂದರೆ ಅದನ್ನು ಬಿಟ್ಟು ಕೊಡೋಕ್ಕೆ ಮನಸ್ಸಿರಲ್ಲ. ಎದುರುಗಡೆ ಬೇರೆಯವ್ರಿಗೆ ಕೊಟ್ಟರು, ಹಿಂದುಗಡೆ ಕೂತ್ಕೊಂಡು ಜೈಲಲ್ಲಿ ಕೂತ್ಕೊಂಡವರು ಆಡಳಿತ ಮಾಡ್ತೀನಿ ಅಂತ ಹೇಳೋರು ಈ ಕಾಲದವ್ರು. ಹಾಗೆ ಆದರೆ ಈ ತಾಯಿ ವಹಿಸಿಕೊಟ್ಟ ನಂತರ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಕರ್ತವ್ಯ ಮುಗಿಯಿತು ಅಂತ. ನನ್ನ ರಾಜತಾಂತ್ರಿಕ ಕರ್ತವ್ಯ ಮುಗಿಯಿತು, ರಾಣಿಯಾಗಿ ಅಥವಾ ರೀಜೆಂಟಾಗಿ ನನ್ನ ಕರ್ತವ್ಯ ಮುಗೀತು. ಇನ್ನು ಮಗ ನನಗೆ ಅಂದರೆ ಒಂದು ಕಾನ್ಫಿಡೆನ್ಸ್ ಇರಬೇಕು ತಾಯಿಗೆ. ಆ ತಾಯಿಗೆ ಆ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಮಗನನ್ನು ಅಷ್ಟು ಸಿದ್ಧತೆ ಮಾಡಿದ್ದೀನಿ ನಾನು, ಆ ಮಗ ಮಾಡಿಬಿಡ್ತಾನೆ, ನನಗೆ ಯಾಕೆ ಹೋಗಬೇಕಿಲ್ಲ ನಾನು ಅದಕ್ಕೆ ಅಂತ. ಆ ರೀತಿಯ ಒಂದು ಅದ್ಭುತವಾದ ತಾಯಿಯ ಚಿತ್ರಣವನ್ನು ಕೊಟ್ಟಿದ್ದಾರೆ. ನನಗೆ ಈ ಕತೆ ಬರೆಯುವಾಗ ಇನ್ನೊಂದು ಇವರು ಪಟ್ಟ ಕಷ್ಟ ನನಗೆ ನನ್ನ ಮನಸ್ಸಿಗೆ ಬರೋದು. ಒಬ್ಬ ಕಾದಂಬರಿಕಾರನಾಗಿ ಇನ್ನೊಬ್ಬ ಕಾದಂಬರಿಕಾರ ಓದಿದಾಗ ಈ ದೃಶ್ಯವನ್ನು ಹೆಂಗೆ ಕಟ್ಟಿರ್ಬೋದು, ಈ ಸನ್ನಿವೇಶವನ್ನು ಹೇಗೆ ಬರೆದಿರ್ಬೋದು ಅಂತೇಳಿ. ಇಲ್ಲೇನೆಂದರೆ, ಇದು ಕೆಂಪರಾಜಮಣಿಯವರ ಆತ್ಮಕಥೆ ಆದರೆ ಹೆಂಗೆ ಬರ್ತಿದ್ದಾರೆ, ಇದು ಮೈಸೂರಿನ ಆತ್ಮಕಥೆ. ಇದು ಆ 7.5 ವರ್ಷಗಳಲ್ಲಿ ನಮ್ಮ ನಾಡು ಏನಾಯಿತು ಅಂದರೆ, ಅಲ್ಲಿ ವೈಯಕ್ತಿಕವಾದ ದುಃಖ ದುಮಾನಗಳು, ತವಕತಲ್ಲಗಳು ಇದನ್ನು ತರದೆ ಒಂದು ನಾಡು ಅದನ್ನು ಹೇಗೆ ನೋಡ್ತು ಅಂತ, ಒಂದು ಪ್ರಜೆಗಳನ್ನು ಒಳಗೊಂಡು ಇದನ್ನು ಕಟ್ತಾ ಹೋಗೋದು. ಇದು ಒಬ್ಬ ರಾಣಿಯ ಅಂತರಂಗದ ಶ್ರೀಮಂತದ ಕಥೆ ಅಲ್ಲ, ಇದು ಜನತೆಯ ಕಥೆ ಅಂತ, ಅಭ್ಯುದಯದ ಕಥೆ ಅಂತ. ನಮ್ಗೆ ಗೊತ್ತಿರೋದೇನೆಂದರೆ, ಮಹಾರಾಜರ ಕಥೆ, ರಾಜಮನೆತನದ ಕಥೆ ಅಂದರೆ ಯುದ್ಧದ ಕಥೆ. ಆದರೆ ಒಬ್ಬ ತಾಯಿ ರಾಣಿಯಾದಾಗ ಅಲ್ಲಿ ಯುದ್ಧಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆಕೆ ಯುದ್ಧ ಮಾಡಲ್ಲ, ಜನಾಡಳಿತವನ್ನು ನೋಡ್ತಾಳೆ. ಈ ಜನಾಡಳಿತದ ಅಪೂರ್ವ ಮಾದರಿ ಇಲ್ಲಿ ಸಿಗುತ್ತೆ ನನಗೆ. ಈ ಸರಳಾದೇವಿಯವರು ಮಹಾರಾಜರನ್ನ ಕೋಲ್ಕತ್ತಾ ಕರ್ಕೊಂಡೋಗಿ ಅಲ್ಲಿ ಅವರು ಡಿಫ್ತೀರಿಯಾ ಆಗಿ ಅವ್ರು ತೀರ್ಕೊಂಡು ಎಲ್ಲ ಘಟನೆಗಳಾದ ನಂತರ ಒಂದು ನನಗೆ ಇಲ್ಲಿ ಬಹಳ ಮುಖ್ಯವಾಗಿ ಅನಿಸಿದ್ದೇನೆಂದರೆ, ಒಂದು ಕಡೆ ಬ್ರಿಟಿಷರು ಕೊಡ್ತಿದ್ದಂಥ ಕಾಡ, ತಮಿಳು ಪತ್ರಿಕೆಗಳ ವರದಿಗಳು ನಾನು ಹೇಳ್ದಂಗೆ, ಆಮೇಲೆ ಬ್ರಿಟಿಷ್ ಕರ್ನಲ್ ಆದ ಒಬ್ಬರು ಡೇವಿಡ್ ಹೆಂಡರ್ಸನ್ ಅಂತವರು ಅವರ ಹಸ್ತಕ್ಷೇಪದಲ್ಲಿ ಆಗ್ತಿದ್ದಂಥ ತೊಂದರೆಗಳು, ಆಮೇಲೆ
ಅಲ್ಲಿಯ ಮೈಸೂರಿನವರೇ ಆದಂಥ ವೆಂಕಟಕೃಷ್ಣಯ್ಯ ಮತ್ತು ಅಯ್ಯರ ಮಧ್ಯದ ಜಗಳ, ಅವರಿಬ್ಬರ ಮಧ್ಯದ ಜಗಳದಲ್ಲಿ ಆಗ್ತಿದ್ದಂಥ ತೊಂದರೆಗಳು ಇವನ್ನೆಲ್ಲ, ಅಂದರೆ ಒಂದು ಕಡೆ ದಕ್ಷತೆ ಇರಬೇಕು, ಒಂದು ಕಡೆ ನಂಬಿಕೆ ಇರಬೇಕು, ಒಂದು ಕಡೆ ಪ್ರಜೆಗಳು ಚೆನ್ನಾಗಿರಬೇಕು. ಈ ಮೂರು ಧೋರಣೆಯನ್ನು ಇಟ್ಕೊಂಡು ಇಡೀ ರಾಜ್ಯವನ್ನು ಕಟ್ತಾ ಹೋಗೋದು, ಮೈಸೂರು ಸಂಸ್ಥಾನವನ್ನು ಕಟ್ತಾ ಹೋಗೋದು. ಆಮೇಲೆ ಮೈಸೂರಿನಿಂದ ಬಹಳ ದೂರದಲ್ಲಿರುವಂಥ ಚಿತ್ರದುರ್ಗದಲ್ಲಿ ಇರುವ ಪ್ರಜೆಗಳ ಹಿತಾಸಕ್ತಿಯನ್ನು ನೋಡೋದು. ಈ ರೀತಿಯಾಗಿ ಭಾಳ ಒಂದು ವಿಸ್ತಾರವನ್ನು ನೋಡಿದರೆ, ಆ 7 ವರ್ಷದಲ್ಲಿ ಅವರು ಮಾಡಿದಂಥ ವಿಸ್ತಾರವನ್ನು ನೋಡಿದರೆ ನನಗೆ ಭಾಳ ಆಶ್ಚರ್ಯ ಕೂಡ ಆಗುತ್ತೆ. ಅವರಿಗೆ ಅಂದರೆ ಒಂದು ಬೆಂಬಲ ಇಲ್ಲದಂಥ ಕಾಲದಲ್ಲಿ ಏಕಾಂಗಿಯಾಗಿ ಇದನ್ನೆಲ್ಲ ಆಲೋಚನೆ ಮಾಡಿ ಇದನ್ನೆಲ್ಲ ತಂದು ಇದನ್ನು ಹೇಗೆ ಮಾಡಿದರು ಅಂತೇಳಿ. ಇವತ್ತಿನ ಕಾಲದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಚರಿತ್ರೆಯನ್ನು ರೀರೈಟ್ ಮಾಡ್ತಾಯಿದ್ದೀವಿ. ನೀವು ಅದನ್ನು ಭಾಳ ನೋಡಿರ್ಬೋದು. ಇವತ್ತು ಚರಿತ್ರೆ ಬಗ್ಗೆ ಭಾಳ ಪುಸ್ತಕಗಳು ಬರ್ತಿವೆ. ಆ ಚರಿತ್ರೆಯನ್ನು ಇಂದಿನ ರಾಜಕಾರಣಕ್ಕೆ ಬೇಕಾದಂಥ ರೀರೈಟ್ ಮಾಡುವಂಥ ಒಂದು ಪರಿಪಾಠ ನಡೀತಾ ಇದೆ. ನಮ್ಮಲ್ಲಿ ಟಿಪ್ಪುವಿನ ಕನಸುಗಳು ಅಂತ ಗಿರೀಶ್ ಕಾರ್ನಾಡ್ ಬರೆದ್ರೆ, ಟಿಪ್ಪುವಿನ ನಿಜ ಕನಸುಗಳು ಅಂತ ಮತ್ತೊಂದು, ಅಂದರೆ ಅದಕ್ಕೆ ಸಂವಾದಿಯಾಗಿ ಇನ್ನೊಂದಿದೆ ಅಂತೇಳಿ. ಹಾಗೆ ಪ್ರತಿಯೊಂದು ಚರಿತ್ರೆಯನ್ನು ಕೂಡ ಆಯಾ ರಾಜಕೀಯ ಸಿದ್ಧಾಂತಕ್ಕೆ ತಕ್ಕಂತೆ ಮರುರೂಪಿಸುವಂಥ ಕೆಲಸ ನಡೀತಾ ಇದೆ. ಅದು ಇಂಗ್ಲೆಂಡ್ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಭಾಳ ಆಗಿದೆ. ಅಂದರೆ ಒಂದು ಚರಿತ್ರೆಯನ್ನು ಮತ್ತೆ ಮುರಿದು ಕಟ್ಟುವಾಗ ತನಗೆ ಬೇಕಾದಂತೆ ಕಟ್ಟುತ್ತಾ ಹೋಗೋದು. ಕೊನೆಯಲ್ಲಿ ನಿಜವಾದ ಚರಿತ್ರೆ ಯಾವುದೊಂದು ಗೊತ್ತಾಗಲ್ಲ. ಇದು ಬರೀ ಚರಿತ್ರೆ ಅಲ್ಲ, ಆತ್ಮಚರಿತ್ರೆಯಲ್ಲೂ ಆಗುತ್ತೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮಚರಿತ್ರೆ ತಗೊಂಡ್ರೆ 10-15 ಮಂದಿ ಬರೆದಿದ್ದಾರೆ. ಅಥವಾ ನಮಗೆ ಬೇಕಾದಂಥ ಲೇಖಕರ ಆತ್ಮಕಥೆ ತಗೊಂಡ್ರೆ ಅವರ ಆತ್ಮಕಥೆ ಬೇರೆ ಇರುತ್ತೆ, ಅವ್ರ ಶಿಷ್ಯ ಬರೆದದ್ದೊಂದು ಬೇರೆ ಇರುತ್ತೆ, ಅವರ ಅಭಿಮಾನಿಗಳು ಬರೆದಿದ್ದೊಂದು ಬೇರೆ ಇರುತ್ತೆ. ಅಂದರೆ ತಮಗೆ ಬೇಕಾದಂತೆ ಒಬ್ಬ ವ್ಯಕ್ತಿಯನ್ನು ರೂಪಿಸುವಂಥ ಕೆಲಸವನ್ನು ಸಮಾಜ ಹೆಂಗೆ ಮಾಡ್ತಾ ಇರುತ್ತೋ ಹಾಗೆ ಒಂದು ರಾಜಕೀಯ ಪರಿಸ್ಥಿತಿ ತನಗೆ ಬೇಕಾದಂತೆ ಚರಿತ್ರೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡುತ್ತೆ ತನ್ನ ಅನುಕೂಲಕ್ಕೋಸ್ಕರ. ಹೀಗಾಗಿ ಇವತ್ತು ಈ ಚರಿತ್ರೆಯನ್ನು ಇವತ್ತಿನ ಇದರಲ್ಲಿ ನೋಡಿದರೆ ನಾವು ಒಂದು ಏನು ಎಡಪಂಥೀಯ ಇತಿಹಾಸ ಮತ್ತು ಬಲಪಂಥೀಯ ಇತಿಹಾಸ ಅಂತೇಳಿ ಭಾಳ ಸ್ಪಷ್ಟವಾಗಿ ಗುರುತಿಸಬಹುದಾದಷ್ಟು ಒಂದು ಅದರಲ್ಲಿ ಭೇದ ಕಾಣಿಸುತ್ತೆ ನಮಗೆ. ಅಂದರೆ ಒಂದು ಪುಸ್ತಕವನ್ನು ಓದಿದಾಗ ಇವನು ಒಳ್ಳೆಯವನು ಅನಿಸುತ್ತೆ, ಇನ್ನೊಂದು ಪುಸ್ತಕ ಓದಿದಾಗ ಬಹಳ ಕೆಟ್ಟವನು ಅಂತ ಅನಿಸುತ್ತೆ. ಈ ರೀತಿಯಾಗಿ ಚರಿತ್ರೆಯನ್ನು ಬರಿತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಅಂಥ ಯಾವುದೇ ಪ್ರಲೋಭನೆಗೆ ಒಳಗಾಗದೆ ಚರಿತ್ರೆಯನ್ನಾಗಿ ನೋಡಿ, ಅದನ್ನು ಪ್ರಜೆಗಳ ಚರಿತ್ರೆಯನ್ನಾಗಿ ನೋಡಿ, ಈ ರೀತಿ ಯಾವುದೇ ರಾಜಕೀಯವನ್ನು ಅಂಟಿಸಿಕೊಳ್ಳದೆ ಬರೆಯೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಬಹಳ ಒಂದು ಅಪರೂಪವಾದ ತಪಸ್ಸು ಬೇಕಾಗುತ್ತೆ. ಅವ್ರಿಗೆ ಜ್ಞಾನೋದಯ ಆಯಿತು ಅಂತ ಹೇಳಿದಲ್ಲ, ಆ ಜ್ಞಾನೋದಯ ಆದ ನಂತರ ಬರೆದಿರಬೇಕು. ಇಲ್ಲದೇ ಅದು ಸೆಳೀತಾ ಇರುತ್ತೆ. ನಾವು ಯಾವ ಪಂಗಡಕ್ಕೆ ಸೇರಿದ್ದೀವೋ, ಯಾವ ಸಿದ್ಧಾಂತ ನಮ್ಮದಾಗಿರುತ್ತೋ ಆ ಕಡೆ ನಮ್ಮನ್ನು ಸೆಳೀತಾ ಇರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ. ಅದು ಒಂದು ಫೇಸ್ಬುಕ್ ಪೋಸ್ಟ್ ಹಾಕುವಾಗಲೇ ಅದು ಸೆಳೀತಾ ಇರುತ್ತೆ. ಬಟ್ ಒಂದು ಕಾದಂಬರಿನ ಬರುವಾಗ ಒಂದು 2 ಸಾಲು ಸೇರಿಸಿ ಬಿಡೋಣ ನಮಗೆ ಬೇಕಾದಂತ. ಬಟ್ ಇವರು ಅದು ಯಾವತ್ತೂ ಮಾಡೋಕ್ಕೋಗಿಲ್ಲ. ಅದನ್ನು ಬಟ್ ನಿಮ್ಮ ಅಂತಃಸತ್ವ ಮತ್ತು ಮನಸ್ಸಾಕ್ಷಿ ಇದೆಯಲ್ಲ, ಅದನ್ನು ಯಾವತ್ತೂ ಮಾಡದಂತೆ ಮಾಡಿದೆ. ಅದೇ ನಿಮಗೆ ದೊಡ್ಡ ಶಕ್ತಿ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಇನ್ನೊಂದಿದೆ, ನಾವು ಚರಿತ್ರೆಯಿಂದ ಪಾಠ ಕಲಿಯಬೇಕು ಅಂತೇಳಿ ಇವತ್ತು ನಾವೇನು ಬಂದರೆ ಚರಿತ್ರೆಗೆ ಪಾಠ ಕೊಟ್ಟಿದ್ದೀವಿ. ನೀವು ಹೀಗಿರಬೇಕಾಗಿತ್ತು ಚರಿತ್ರೆ, ನೀನು ಹಿಂಗೆ ಮಾಡಿ ಸರಿಯಿಲ್ಲ ಇದು ಅಂತ. ಬಟ್ ಅದು ನಾನು ಇತ್ತೀಚೆಗೆ ಹಲವು ಪುಸ್ತಕಗಳನ್ನು ನೋಡಿದೆ. ಆ ಚರಿತ್ರೆಯನ್ನು ತಿರುಚುವ ಕೆಲಸದಲ್ಲಿ ಆ ಚರಿತ್ರೆ ನಮಗೆ ಬೇಕಾದಂತೆ ಅದಕ್ಕೆ ನಾವು ಪಾಠ ಕಲಿಸೋಕ್ಕೆ ಹೋಗೋದು. ಬಟ್ ಅಂಥದ್ದು ಇಲ್ಲ. ಇವರ ಕಾದಂಬರಿಯಲ್ಲಿ ಭಾಳ ಶುದ್ಧವಾದ ಕಾದಂಬರಿ ಅಂತ ಹೇಳ್ತೀವಲ್ಲ, ಆ ರೀತಿಯ ಕಾದಂಬರಿ. ಮುಖ್ಯವಾಗಿ ಈ ಕಾದಂಬರಿಯ ಓದು ಇದೆಯಲ್ಲ, ನಾನು ಇಲ್ಲಿ ಒಂದು ಪುಟವನ್ನು ತೆಗೆದಿಟ್ಟಿದ್ದೆ. ಇವರ ಇಡೀ ಕಾದಂಬರಿ ಇರೋದು ಕಟ್ಟುವುದರಲ್ಲಿ ಅಂತ. ಇವರು ಪತಿಯನ್ನು ಕಳೆದುಕೊಂಡು ಸ್ವಲ್ಪ ಸಮಯ ಅದರಿಂದ ದೂರ ಇದ್ದು, ಆಮೇಲೆ ಮೈಸೂರಿನ ಒಳ ರಾಜಕೀಯವನ್ನು ನೋಡಿ ತಾನೇ ರೀಜೆಂಟಾಗಿ ತನ್ನ ಪತಿಯ ಕನಸನ್ನು ಪೂರ್ತಿ ಮಾಡ್ತೀನಿ ಅಂತ ಹೊರಟು ಆ 7.5 ವರ್ಷಗಳಲ್ಲಿ ಒಂದು ಯೋಗಿನಿ ಥರ ಕೆಲಸ ಮಾಡ್ತಾರೆ. ಆಗ ಮಾಡಿದಾಗ ಅವರು ಮಾಡಿದಂಥ ಕೆಲಸಗಳಿದೆಯಲ್ಲ, ಆ ಕಾಲದಲ್ಲೇ ಭಾರತದಲ್ಲಿ ಅತ್ಯಂತ ದೊಡ್ಡ ಜಲಾಶಯ, ಕೋಲಾರಕ್ಕೆ ಪ್ರಪಂಚದಲ್ಲೇ ಉದ್ದದ ವಿದ್ಯುತ್ ಮಾರ್ಗ, ಶಿವನ ಸಮುದ್ರದಲ್ಲಿ ಭಾರತದ ಮೊದಲ ಬೃಹತ್ ವಿದ್ಯುದಾಗಾರ, ಬೆಂಗಳೂರಿನಲ್ಲಿ ಬಹುದೊಡ್ಡ ಆಸ್ಪತ್ರೆ, ನಗರಗಳಿಗೆ ಕುಡಿಯಲು ಕೊಳಾಯಿ ನೀರು, ಹೆಣ್ಣು ಮಕ್ಕಳ ಕಾಲೇಜು. ನಾವು ಹೆಣ್ಮಕ್ಳ ಶಿಕ್ಷಣ ಬಂದಾಗ ಬೇರೆ ಬೇರೆ ಹೆಸರು ಹೇಳ್ತೀವಿ. ಹೆಣ್ಣು ಮಕ್ಕಳ ಕಾಲೇಜು, ವಸತಿ ನಿಲಯ, ಹೀಗೆ ಎಷ್ಟೊಂದು ಕೆಲಸವನ್ನು ಎಷ್ಟು ಕಡಿಮೆ ಅವಧಿಯಲ್ಲಿ ಮಾಡಿದ್ದಾರೆ ಅಂತ. ಹೀಗಾಗಿ ಇದು ಇವ್ರ ಹೆಸರಿಗೆ ಕೊಟ್ಟಂಥ ಹೆಸರಿದೆಯಲ್ಲ, ಮಾದರಿ ಮೈಸೂರಿನ ತಾಯಿ ಬೇರು ಅಂತ.
ಬಹುಶಃ ಎಲ್ಲ ನಗರಗಳಿಗೂ ಇಂಥ ಒಬ್ಬ ತಾಯಿ ಸಿಕ್ಕಿದರೆ ಇವತ್ತು ಭಾರತ ಹೆಂಗಾಗ್ತಿತ್ತು ಅಂತ ನೀವು ಯೋಚನೆ ಮಾಡ್ಬೋದು. ಅಂಥ ಒಂದು ಮಾದರಿ ಇದು. ಈ ಕಾದಂಬರಿ ಒಂದು ಮಾದರಿ, ಆಕೆ ಜೀವನ ಒಂದು ಮಾದರಿ. ಇದು ನಮ್ಮಲ್ಲಿ ತುಂಬುವಂಥ ಒಂದು ಏನಂದರೆ ಒಂದು ಪ್ರೀತಿಯನ್ನು, ನಮ್ಮ ನಾಡಿನ ಬಗ್ಗೆ ಒಂದು ಪ್ರೀತಿಯನ್ನು ಹುಟ್ಟಿಸುವಂಥ ಪುಸ್ತಕಗಳು ಬಹಳ ಕಡಿಮೆ ಇರ್ತವೆ. ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರೀತಿಯನ್ನು, ಒಂದು ನಾಡಿನ ಬಗ್ಗೆ ಪ್ರೀತಿಯನ್ನು, ಮತ್ತು ಒಟ್ಟಾರೆಯಾಗಿ ನಾವು ಇಂಥ ಒಂದು ಪರಂಪರೆಯನ್ನು ಸಾಗಿ ಬಂದಿದ್ದೀವಿ ಅಂತ ಹೇಳೋ ಒಂದು ಹೆಮ್ಮೆಯನ್ನು ಹುಟ್ಟಿಸುವಂಥ ಪುಸ್ತಕಗಳಿರ್ತಾವಲ್ಲ, ನಮ್ಮ ಬಾಲ್ಯದಲ್ಲಿ ನಾವು ಓದಿದಂಥ ಪುಸ್ತಕಗಳೆಲ್ಲ ಅಂಥವೇ ಅನಿಸುತ್ತೆ. ಅಂದರೆ ಒಂದು ರೀತಿಯಲ್ಲಿ ನಮ್ಮನ್ನು ಮುಂದುವರಿಸ್ಕೊಂಡು ಮುಂದೆ ನಡೆಸಿಕೊಂಡು ಬಂದ ದಾರಿದೀಪವಾದಂಥ ಪುಸ್ತಕಗಳು. ಆ ರೀತಿಯಾಗಿ ಇದನ್ನು ಬಹುಶಃ ಮಕ್ಕಳಿಗೆ ಇವತ್ತು ಓದಿಸ್ಬೇಕು. ಇದನ್ನು ಮಕ್ಕಳಿಗೆ ಓದಿಸಿದಾಗ ಎಷ್ಟು ಅದ್ಭುತವಾದ ಕೆಲಸಗಳು ನಡೆದಿದ್ದಾವೆ. ಇವತ್ತಿನ ನಮ್ಮ ಶಿಕ್ಷಣ ನಮ್ಮ ಮಕ್ಕಳನ್ನು ಏನು ಮಾಡ್ತಾಯಿದೆ ಅದನ್ನೆಲ್ಲ ನೋಡಿದಾಗ ಇಲ್ಲಿ ನಡೆದಂಥ ಕೆಲಸಗಳು ಎಷ್ಟು ನಮಗೆ ಆಪ್ತವಾಗ್ತವೆ ಅಂತ ಹೇಳೋದು ಗೊತ್ತಾಗುತ್ತೆ. ಇಂಥ ಒಂದು ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಸರ್, ನೀವು ಕಾದಂಬರಿನೇ ಬರಿತಾಯಿರಿ, ಐತಿಹಾಸಿಕ ಕಾದಂಬರಿನೇ ಬರಿತಾಯಿರಿ, ಮತ್ತು ಇತಿಹಾಸವನ್ನು ಇದೇ ರೀತಿಯ ಸ್ನಿಗ್ಧವಾದ ಮುಗ್ಧವಾದ ಮನಸ್ಸಿಂದ ನೋಡ್ತಾ ಬರೀರಿ ಅಂತೇಳಿ ನಿಮಗೆ ಶುಭ ಹಾರೈಸ್ತೀನಿ. ನಮಸ್ಕಾರ.